ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಸುಮಾರು ಜನ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಾಗಲಿ ಆಲ್ರೆಡಿ ಇವಾಗ 2025 ಅಕಾಡೆಮಿಕ್ ಕ್ಯಾಲೆಂಡರು ಮುಕ್ತಾಯವಾಗಿ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಮುಗಿದು 2026ಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. The first step of 2026 exam calendar now getting started. It is underway now. So for those who are 2026 aspirants, your journey starts here with JEE mains exam. So whoever are aspirants for JEE exam, there is a big announcement from the NTA day before yesterday. ಅದನ್ನೇ ನಿಮಗೆ ಇವಾಗ that is what I would like to share with you all. So stay subscribe the channel until the JEE 2026 advanced exam is completed. So you will get all the updates regularly as it happens. Never forget to like the channel. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತಿಳಿಸುವುದೇನೆಂದರೆ, ಈ 2025ರ ಪ್ರಯಾಣ ಮುಕ್ತಾಯವಾಗುವ ಸಂದರ್ಭದಲ್ಲಿ ಇವಾಗ 2026ಕ್ಕೆ ಯಾರು ಎಕ್ಸಾಮನ್ನು ಬರೆದು ಕೌನ್ಸಿಲಿಂಗಿಗೆ ರೆಡಿ ಆಗ್ತಾ ಇದ್ದೀರೋ ಅವರಿಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೀನಿ. ಸುಮಾರು ಜನ ವಿದ್ಯಾರ್ಥಿಗಳು ಪೇರೆಂಟ್ಸ್ ಕೇಳ್ತಾ ಇದ್ರು, ಇದಾದಮೇಲೆ ಏನು ನಮಗೆ ಗೈಡ್ ಮಾಡ್ತೀರಾ ಸರ್ ನೀವು ಅಂತೇಳಿ. ಅದಕ್ಕೆ ಒಂದು ಪೋಲ್ ನಾನು ಪೋಸ್ಟ್ ಮಾಡಿದ್ದೆ. ಅದರ ರೆಸ್ಪಾನ್ಸ್ ಪ್ರಕಾರ ದ ಫಸ್ಟ್ ಸ್ಟೆಪ್ ಈಸ್, ಮೊದಲನೇ ಹೆಜ್ಜೆ ಅಂದರೆ JEE ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಫ್ರಮ್ ಡೇ 1 ಅಂಟಿಲ್ ಇಟ್ ಈಸ್ ಗೆಟಿಂಗ್ ಓವರ್, ಮೊದಲನೇ ದಿನದಿಂದ ಎಕ್ಸಾಮ್ ಮುಗಿದು ನೀವು ಕೌನ್ಸಿಲಿಂಗ್ ಮುಗಿಸಿ ಕಾಲೇಜಿಗೆ ಸೇರುವವರೆಗೂ ಕೂಡ ಇದರಲ್ಲಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದನ್ನೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಪೇರೆಂಟ್ಸಿಗೆ ಶೇರ್ ಮಾಡಿ, ಪೋಷಕರಿಗೆ ಸಂಬಂಧಪಟ್ಟಂಥವ್ರಿಗೆಲ್ಲರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅದರ ಪ್ರಕಾರ ನಿಮಗೆ ತಪ್ಪದೇ ಎಲ್ಲ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ಸೊ ದ ಫಸ್ಟ್ ಅನೌನ್ಸ್ಮೆಂಟ್ ಫ್ರಮ್ JEE ಅಂದರೆ NTA ಕಡೆಯಿಂದ ಮೊನ್ನೆ ಬಂದಿರೋ ಪ್ರಕಾರ, ಇವಾಗ ನೀವು NTA ವೆಬ್ಸೈಟಿಗೆ JEE main NTA.nic.in ಅದನ್ನು ಓಪನ್ ಮಾಡಿ ಈ ಅನೌನ್ಸ್ಮೆಂಟನ್ನು ಪಬ್ಲಿಕ್ ನೋಟಿಸಲ್ಲಿ ಕ್ಲಿಕ್ ಮಾಡಿದರೆ 29 ಸೆಪ್ಟೆಂಬರ್ 2025ಕ್ಕೆ ಒಂದು ಅನೌನ್ಸ್ಮೆಂಟನ್ನು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಅವರು. ಅಕಾರ್ಡಿಂಗ್ ಟು ದ ನೋಟಿಫಿಕೇಷನ್, ದ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಸೆಷನ್ಸ್, ದಟ್ ಈಸ್ January 2026 and April 2026. ಸೊ ಆ್ಯಸ್ ಅ ಪ್ರಿಕಾಷನರಿ ಮೆಜರ್ಸ್ ಅವರೊಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಳೋಕ್ಕೆ, ಅಪ್ಡೇಟ್ ಮಾಡಿ ರೆಡಿ ಇಟ್ಕೊಳ್ಳೋಕ್ಕೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಹೇಳಿದ್ದಾರೆ ಅಂತಂದರೆ, ಒಂದು ನಿಮ್ಮದು ಆಧಾರ್ ಕಾರ್ಡು. ಯಾಕಂದರೆ ನೀವು ತೆಗೆಸಿರೋ ಆಧಾರ್ ಕಾರ್ಡು ಇವಾಗ ಚಿಕ್ಕವರಿದ್ದಾಗ ತೆಗೆಸಿರ್ತೀರಿ. ದ್ಯಾಟ್ ಮೇ ಬಿ ಹ್ಯಾವಿಂಗ್ ಎ ಓಲ್ಡರ್ ಫೋಟೋಗ್ರಾಫ್ ಆನ್ ದ ಆಧಾರ್ ಕಾರ್ಡ್. ಸೊ ಪ್ಲೀಸ್ update your biometric on the Aadhaar card. In case if you feel any discrepancy in the address, spellings, father name, student name, get it updated as soon as possible. The registration generally happens during October end or maybe the first week of November. So you will be having almost a month time to get registered with the JEE mains exams. ಅದರ ಪ್ರಕಾರ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಳ್ಳೋಕ್ಕೆ ಇವಾಗ ಅವರು ನಿಮಗೆ ಮೊದಲೇ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ ಇಯರ್ ನಾವು ನೋಡಿದ್ವಿ, ಸುಮಾರು ವಿದ್ಯಾರ್ಥಿಗಳು ಲಾಸ್ಟ್ ಮೂಮೆಂಟಲ್ಲಿ ಡಾಕ್ಯುಮೆಂಟನ್ನು ಕರೆಕ್ಷನ್ ಮಾಡೋಕ್ಕೆ ಹೋಗಿ ಅಪ್ಡೇಟ್ ಆಗದೆ ತೊಂದರೆ ಅನುಭವಿಸಿದ್ರು. ಸೊ ದ ಫಸ್ಟ್ ಈಸ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಶುಡ್ ಬಿ ಅಪ್ಡೇಟೆಡ್ ಇನ್ ಕರೆಕ್ಟ್ ನೇಮ್, date of birth as per the 10th certificate, latest photograph, address and father's name. ಇದೆಲ್ಲವೂ ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕರೆಕ್ಷನ್ ಇರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಫೋಟೋ ಮಾತ್ರ ಮೋಸ್ಟ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಂದರೆ
ಆ್ಯಸ್ ಪರ್ ದ ಗೈಡ್ಲೈನ್ಸ್ 10 ವರ್ಷ ಆದಮೇಲೆ ಪ್ರತಿಯೊಬ್ಬರು ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಲೇಟೆಸ್ಟ್ ಫೋಟೋನ ಅವ್ರು ಹಾಕ್ತಾರೆ. ಯು ಡಿ ಐ ಡಿ ಕಾರ್ಡ್, ಪೆನ್ಷನ್ ವಿತ್ ಡಿಸಬಿಲಿಟೀಸ್, ಇದು ರಿಸರ್ವೇಷನ್ ಕ್ಯಾಟಗರಿಗೆ ಬರುವಂಥ ಡಾಕ್ಯುಮೆಂಟು. ಅದನ್ನು ಕೂಡ ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಯು ಡಿ ಐ ಡಿ ಕಾರ್ಡ್ ಶುಡ್ ಬಿ also get updated and it should be new one. Category certificate, if you are claiming any category like SC, ST, EWS, OBC, NCL, everything should be updated. And as I know, ನನ್ನ ಪ್ರಕಾರ 6 ತಿಂಗಳ ಒಳಗಡೆ ಇರುವಂಥ ಡಾಕ್ಯುಮೆಂಟು ಇರಬೇಕು. ಅದು ತುಂಬ ಓಲ್ಡ್ ಆಗಿದ್ದರೆ ಅದನ್ನು ರಿನ್ಯೂ ಮಾಡಿಸಿ ಫ್ರೆಶ್ ಆಗಿ ಇಶ್ಯೂ ಮಾಡಿಸ್ಕೊಳ್ಳಿ. ಗೆಟ್ ಇಟ್ ಅಪ್ಡೇಟೆಡ್, ಗೆಟ್ ಎ ನ್ಯೂ ಡಾಕ್ಯುಮೆಂಟ್. ಸೊ ಇದು ನಿಮ್ಮ ತಯಾರಿ. ಈ ಫೈಲ್ ಸೈಜು, ಆಮೇಲೆ ನೋಟಿಫಿಕೇಷನ್ ಆಗಲಿ ಅಥವಾ ನೀವು ರಿಜಿಸ್ಟ್ರೇಷನ್ ಪ್ರೊಸೀಜರ್ನ ಅವರು ಮತ್ತೆ ಅದರ ಬಗ್ಗೆ ನೋಟಿಫಿಕೇಷನ್ ಹೊರಡಿಸ್ತಾರೆ. ಜನರಲಿ ಈ ಡಾಕ್ಯುಮೆಂಟ್ ಫೈಲ್ ಸೈಜು KB ನಲ್ಲಿರುತ್ತೆ, MB ನಲ್ಲಿರೋದಿಲ್ಲ. ಇಟ್ ರೇಂಜಸ್ ಫ್ರಾಮ್ 50 KB ಟು 300 KB ಓನ್ಲಿ. ಜನರಲಿ ಫೋಟೋಗ್ರಾಫು 60 to 70 KB ಇರಬೇಕು ಸೈಜು. ಆಮೇಲೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋಕ್ಕೆ. ಆಮೇಲೆ ಬೇರೆ ಡಾಕ್ಯುಮೆಂಟ್ಗಳು 100 KB ಇಂದ 300 KB ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವರು. ಸೊ ಅದು ನೋಟಿಫಿಕೇಷನ್ ಬಂದ ಮೇಲೆ ಆ ಫೈಲನ್ನು ನೀವು ಮತ್ತೆ ಕಂಪ್ರೆಸ್ ಮಾಡಿ ಇಟ್ಕೊಳ್ಳೋಕ್ಕೆ ಏನು ಟೈಮ್ ಜಾಸ್ತಿ ಬೇಕಾಗಲ್ಲ. ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಓನ್ಲಿ ಯು ಹ್ಯಾವ್ ಟು ಗೆಟ್ ದ ಡಾಕ್ಯುಮೆಂಟ್ಸ್ ರೆಡಿ ನೌ. ಆಲ್ ಶುಡ್ ಬಿ ಅಪ್ಡೇಟೆಡ್ ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್. So this is a first important as part of this journey for JEE mains exam. You will be getting a regular updates from NTA through this channel. So stay subscribed and share the channel with your friends, relatives, everyone, so that they can get the benefit out of it. You will get all kind of a service here from day one. That is, from this day you can take until your counseling is over and you get admitted to the college. If you feel any questions to be asked, share it on the comment box. I will be here to answer all your queries. ನಿಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.